মনো চল নিজ নিকেতনে, সংসার বিদেশে বিদেশির বেশে, ভ্রম কেন অকারণে, মনো চল নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ ವಿಸ್ಮಯ ಧ್ವನಿ ತುಣುಕು 162. ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಎಲ್ಲರೂ ಕೂಡ ಅವತ್ತು ಕಲ್ಕತ್ತಾದಲ್ಲಿ ನಡೆದಂತಹ ಸಭೆಯಲ್ಲಿ ಏನನ್ನ ಅಭಿವ್ಯಕ್ತಗೊಳಿಸಿದ್ರು, ಸ್ವಾಮಿ ವಿವೇಕಾನಂದರ ಬಗ್ಗೆ ಏನನ್ನ ಮಾತನಾಡಿದ್ರು ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ವಿ. ಹಾಗೆ ರಾಜಾ ಪ್ಯಾರಿಮೋಹನ್ ಮುಖರ್ಜಿ ಅವರ ಅಧ್ಯಕ್ಷೀಯ ಭಾಷಣದಲ್ಲಿ ಅದರ ಭಾಗ ಏನಿತ್ತು ಅನ್ನೋದನ್ನ ಗಮನಿಸಬೇಕಾಗಿತ್ತು. ಈಗ ಅದರ ಮುಂದುವರೆದ ಭಾಗ. ರಾಜಾ ಪ್ಯಾರಿಮೋಹನ್ ಮುಖರ್ಜಿ ಅವರ ಅಧ್ಯಕ್ಷೀಯ ಭಾಷಣದ ಒಂದು ಭಾಗ ಹೀಗಿತ್ತು: ಈ ಸಂಜೆ ನಾವೆಲ್ಲ ಇಲ್ಲಿ ಒಬ್ಬ ವ್ಯಕ್ತಿಗೆ ಕೃತಜ್ಞತೆಯನ್ನು ಅರ್ಪಿಸುವುದಕ್ಕೆ ಸೇರಿದ್ದೇವೆ. ಆದರೆ ನಾವು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇರುವಂಥದ್ದು ಆ ವ್ಯಕ್ತಿ ಸರ್ಕಾರಕ್ಕೆ ಶ್ಲಾಘ್ಯವಾದ ಸೇವೆಯನ್ನು ಸಲ್ಲಿಸಿ ಹೆಸರು ಗಳಿಸಿದವ್ರಿಗಲ್ಲ, ಅಥವಾ ರಾಜಕಾರಣದಲ್ಲಿ ವಿಜಯಿಗಳಾದಂತಹ ಪ್ರಖ್ಯಾತರಿಗೂ ಕೂಡ ಅಲ್ಲ. ನಾವು ಈ ಮಹಾಸಭೆಯಲ್ಲಿ ಸೇರಿ ನಮ್ಮ ತುಂಬು ಮೆಚ್ಚುಗೆ ಹಾಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇರೋದು ಕೇವಲ 30 ವರ್ಷ ವಯಸ್ಸಿನ ಒಬ್ಬ ಸರಳ ಸಹಜ ಸನ್ಯಾಸಿಗೆ. ಅವರು ಅಮೆರಿಕಾದ ಘನವಂತ ಜನರಿಗೆ ನಮ್ಮ ಧರ್ಮದ ಸತ್ಯಗಳನ್ನು ಅತ್ಯುನ್ನತ ಪ್ರಶಂಸೆಗೆ ಪಾತ್ರರಾಗಿರುವಂಥ ತಮ್ಮ ಸಾಮರ್ಥ್ಯದಿಂದ, ಔಚಿತ್ಯ ಜ್ಞಾನದಿಂದ ಹಾಗೆ ಸೂಕ್ಷ್ಮ ಗ್ರಹಿಕೆಯಿಂದ ವ್ಯಾಖ್ಯಾನಿಸಿ ಹೇಳ್ತಿದ್ದಾರೆ. ಸೋದರ ವಿವೇಕಾನಂದರು ಹಿಂದೂ ಧರ್ಮದ ಘನ ಸತ್ಯಗಳನ್ನು ವಿವರಿಸೋದ್ರ ಮೂಲಕ ನಾಗರಿಕ ಜಗತ್ತಿನ ಪ್ರಮುಖ ಭಾಗವೊಂದನ್ನು ಕಣ್ತರಿಸಿದ್ದಾರೆ ಅನ್ಬೋದು. ಹಾಗೆ ಮಾನವ ಬುದ್ಧಿಯ ಅತ್ಯಂತ ಅನರ್ಘ್ಯ ನಿರ್ಮಿತಿಗಳನ್ನು ಕಾಣಬೇಕಾದದ್ದು ಪಾಶ್ಚಾತ್ಯ ವಿಜ್ಞಾನ ಹಾಗೆ ಸಾಹಿತ್ಯಗಳಲ್ಲ, ಬದಲಾಗಿ ನಮ್ಮ ಪ್ರಾಚೀನ ಶಾಸ್ತ್ರಗಳಲ್ಲಿ ಅನ್ನೋದು ಅವರಿಗೆ ಮನಗಾಣಿಸ್ಬಿಟ್ಟಿದ್ದಾರೆ. ನಮ್ಮ ದೇಶದ ಇಂತಹ ಉಪಕಾರಿಯನ್ನ ಗೌರವಿಸೋದಕ್ಕೆ ಇಷ್ಟು ದೊಡ್ಡ ಪ್ರಭಾವಶಾಲಿ ಸಮೂಹ ಸೇರಿರೋದನ್ನು ನೋಡಿ ನನಗೆ ತುಂಬ ಸಂತೋಷವಾಗ್ತಿದೆ. ಇಂಡಿಯನ್ ಮಿರರ್ ಪತ್ರಿಕೆಯ ಸಂಪಾದಕರಾದಂತಹ ಬಾಬು ನರೇಂದ್ರನಾಥ ಸೇನರ ಭಾಷಣ ಹೀಗಿತ್ತು. ಬಾಬು ನರೇಂದ್ರನಾಥ ಸೇನರು ಮಾತನಾಡ್ತಾ ಹೀಗೆ ಹೇಳಿದ್ರು: ಈ ನಗರದಲ್ಲಿ ಅಂದರೆ ಕಲ್ಕತ್ತಾ ನಗರದಲ್ಲಿ ನಡೆಯುವಂತಹ ಈ ರೀತಿಯ ಸಭೆಗಳೆಲ್ಲ ಇಂದಿನ ಸಭೆಗೆ ಅಪೂರ್ವವಾಗಿದೆ ಅನ್ಬೋದು. ಯಾಕೆ ಅಂದರೆ ನಾವಿವತ್ತು ಇಲ್ಲಿ ಎಲ್ಲರೂ ಸೇರಿರುವಂಥದ್ದು ನಾವು ಸಾಮಾನ್ಯವಾಗಿ ಮಾಡೋ ಹಾಗೆ ಒಬ್ಬ ಉನ್ನತ ಸಹಕಾರಿ ಅಧಿಕಾರಿಯನ್ನ ಗೌರವಿಸೋದಕ್ಕಲ್ಲ, ಬದಲಾಗಿ ಕಡಲನ್ನ ದಾಟಿ ಹೋಗಿ ತನ್ನ ವಾಗ್ವೈಖರಿ ಹಾಗೆ ವಿದ್ವತ್ತುಗಳಿಂದ ಹಿಂದೂಗಳ ಪುರೋಭಿವೃದ್ಧಿಗಾಗಿ ಶ್ರಮಿಸ್ತಾ ಇರುವಂತಹ ಒಬ್ಬ ಹಿಂದೂ ತಪಸ್ವಿಯೋರ್ವನನ್ನ ಗೌರವಿಸೋದಕ್ಕಾಗಿ. ಈ ಯಶಸ್ಸು ಹಿಂದೂ ದೇಶದವರಿಗೆ ಒಂದು ಹೊಸ ಜನ್ಮವನ್ನೇ ಕೊಟ್ಟಿದೆ ಅನ್ಬೋದು. ಹಿಂದೂ ಧರ್ಮದ ಸಮಕಾಲೀನ ಇತಿಹಾಸದ ಕತ್ತಲೆಯ ಪುಟಗಳಲ್ಲಿ ಈ ಯಶಸ್ಸು ಒಂದು ಪ್ರಖರ ಜ್ಯೋತಿ ಕಿರಣವಾಗಿದೆ ಅನ್ಬೋದು. ಹಿಂದೂಗಳು ಹಿಂದ್ಯಾವತ್ತೂ ಕೂಡ ಅನುಭವಿಸದಿದ್ದಂತಹ ನವೋತ್ಸಾಹವನ್ನ ಇವತ್ತು ತುಂಬಿಕೊಂಡಿದೆ. ಈ ಕೆಲವು ಕಾಲದಲ್ಲಿ ನಮ್ಮ ಪರಿಸ್ಥಿತಿ ಕೂಡ ಅದೆಷ್ಟು ಹದಗೆಟ್ಟಿತ್ತು ಅಂತಂದ್ರೆ, ಹಿಂದೂ ಧರ್ಮವನ್ನ ಎತ್ತಿ ಹಿಡಿಯೋದಕ್ಕೆ ಅಮೆರಿಕಾದಲ್ಲಿ ಶ್ರಮಿಸ್ತಾ ಇರುವಂತಹ ಈ ಪ್ರತಿಭಾಶಾಲಿಯ ಪರಿಶ್ರಮದಿಂದ ದೊರಕಿದಂತಹ ಯಶಸ್ಸು ನಮ್ಮೆದೆಯ ಕತ್ತಲನ್ನ ಬೆಳಗಿ ಹೊಸ ಭರವಸೆಯನ್ನ ತುಂಬುವವರೆಗೂ ನಾವು ನಿರಾಶೆ ಕೂಪದಲ್ಲಿ ಬಿದ್ದಿದ್ವು. ಈ ದೇಶಕ್ಕೆ ವಿವೇಕಾನಂದರು ಕೊಟ್ಟಿರುವಂತಹ ಸೇವೆ ನಿಜಕ್ಕೂ ಕೂಡ ಅದರ ಮಹತ್ವವನ್ನ ಎಷ್ಟು ಕೊಂಡಾಡಿದ್ರೂ ಕೂಡ ಕಡಿಮೆ. ಅವರಿಗೆ ನಮ್ಮ ಗೌರವ ಕೃತಜ್ಞತೆಗಳನ್ನ ಸಲ್ಲಿಸೋದಕ್ಕಾಗಿ ಈ ಸಂಜೆ ನಾವಿಲ್ಲಿ ಸಭೆಗೆ ಸೇರದೆ ಹೋಗ್ತಿದ್ರೆ ನಾವು ಹಿಂದೂಗಳು ಅಂತ ಕರೆಸಿಕೊಳ್ಳುವುದಕ್ಕೆ ಯೋಗ್ಯರಾಗ್ತಾ ಇರಲಿಲ್ಲ. ಸ್ವಾಮೀಜಿಯವರ ವ್ಯಕ್ತಿತ್ವವನ್ನ ನಾಶಗೈಯೋದಕ್ಕಾಗಿ ಪ್ರತಾಪ್ ಚಂದ್ರ ಮಜುಮ್ದಾರರು ಅದೇನೇನು ಮಿಥ್ಯಾಪವಾದಗಳನ್ನ ಹರಡಿದ್ನೋ ಅದೆಲ್ಲವೂ ಕೂಡ ಎಂತಹ ದುರುದ್ದೇಶ ಪೂರಿತ ಸುಳ್ಳುಗಳು ಅನ್ನೋದು ಅಂದಿನ ಸಭೆಯಲ್ಲಿ ಮತ್ತೊಮ್ಮೆ ಸಾಬೀತಾಯಿತು. ಸಭೆಯನ್ನ ಉದ್ದೇಶಿಸಿ ಮಾತನಾಡಿದಂತಹ ಗಣ್ಯ ಜಮೀನ್ದಾರರಾಗಿದ್ದಂತಹ ರಾಯ್ ಜತೀಂದ್ರನಾಥ್ ಚೌಧರಿ ಹೀಗೆ ಹೇಳ್ತಾರೆ:
ಸರ್ವಧರ್ಮ ಸಮ್ಮೇಳನದಲ್ಲಿ ಹಿಂದೂ ಧರ್ಮದ ಪ್ರತಿನಿಧಿಗಳಾದವರು ಅದನ್ನು ಸರಿಯಾದ ರೀತಿಯಲ್ಲಿ ಪ್ರತಿನಿಧಿಸಲಿಲ್ಲ ಅನ್ನುವಂತಹ ಆರೋಪವನ್ನ ನಾವು ಕೇಳಿದ್ವಿ. ಆದರೆ ಇವತ್ತು ನಡೀತಾ ಇರುವಂತಹ ಈ ಸಭೆ ಅಷ್ಟೊಂದು ಸುಳ್ಳು ಅನ್ನೋದಕ್ಕೂ ಕೂಡ, ಅದೊಂದು ಸುಳ್ಳು ಅನ್ನೋದಕ್ಕೂ ಕೂಡ ಸಾಕ್ಷ್ಯವಾಗಿದೆ ಅಂತ ಮತ್ತೊಬ್ಬ ಭಾಷಣಕಾರ, ಇಂಡಿಯನ್ ನೇಷನ್ ಪತ್ರಿಕೆಯ ಸಂಪಾದಕ ಎನ್ ಘೋಷ್ ಮಾತನಾಡ್ತಾ ಹೀಗೆ ಹೇಳ್ತಾನೆ: ಯಾವ ಯಶಸ್ಸು ವಿವೇಕಾನಂದರ ಯಶಸ್ಸಿಗಿಂತ ಹೆಚ್ಚು ಶೀಘ್ರವೂ ಉಜ್ವಲವೂ ಕೂಡ ನಿಜಕ್ಕೂ ಕೂಡ ವಾಕ್ಸಿದ್ಧಿಯ ಇತಿಹಾಸದಲ್ಲೇ ಇದಕ್ಕಿಂತ ಗಮನಾರ್ಹವಾದಂತಹ ಮತ್ಯಾವುದು ಇರೋದಕ್ಕೆ ಸಾಧ್ಯವೇ ಇಲ್ಲ. ಅನಾಮಧೇಯ ಹಿಂದೂ ಸನ್ಯಾಸಿ ಒಬ್ಬನಿದ್ದ. ಆತ ತನ್ನ ಅರೆ ಪೌರ್ವಾತ್ಯ ಉಡುಗೆಯಲ್ಲಿ ಒಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ. ಆ ಸಭೆಯಲ್ಲಿ ಮುಕ್ಕಾಲುವಾಸಿ ಜನಕ್ಕೆ ಅವನ ಹೆಸರು ಕೂಡ ಉಚ್ಚರಿಸೋದಕ್ಕೆ ಬರ್ತಿರ್ಲಿಲ್ಲ. ಆತ ಮಾತನಾಡಿದಂಥ ವಿಚಾರವಾದರೂ ಅವರ ಆಲೋಚನೆ ಕಲ್ಪನೆಗಳಿಗಿಂತ ತುಂಬ ದೂರ. ಆದರೆ ಅವನು ಒಮ್ಮೆಲೆ ಅವರ ಕರತಾಡನ ಗೌರವಗಳನ್ನು ಗಿಟ್ಟಿಸ್ಕೊಂಡ್ಬಿಟ್ಟ. ಭಾಷಣಕರ್ತನ ಯೋಗ್ಯತೆ ಕೂಡ ಸಾಧನೆ ಕೂಡ ಖಂಡಿತವಾಗಿಯೂ ಅದ್ಭುತ, ಆಶ್ಚರ್ಯಕರವೂ ಆಗಿದ್ದಿರಲೇಬೇಕು, ನಿಜ. ಆದರೆ ಆ ಯಶಸ್ಸಿನ ಸಮಪಾಲು ಅವನನ್ನು ಮೆಚ್ಚಿಕೊಂಡು ಹುರಿದುಂಬಿಸ್ತು. ಮಾತನಾಡೋದಕ್ಕೆ ಮತ್ತೆ ಮತ್ತೆ ಅವಕಾಶವನ್ನು ಕಲ್ಪಿಸಿದಂತಹ ಜನರಿಗೂ ಕೂಡ ಅಷ್ಟೇ ಸಲ್ಲತ್ತೆ ಅನ್ನೋದನ್ನು ನಾವು ಯಾವತ್ತಿಗೂ ಮರಿಬಾರದು. ಪ್ರತಿನಿಧಿಗಳೆಲ್ಲರೂ ಕೂಡ ನಿಯಮಾವಳಿಗೆ ಅನುಸಾರವಾಗಿ ಆಹ್ವಾನಿತರಾದರು. ಆದರೆ ವಿವೇಕಾನಂದರಿಗೆ ಆಹ್ವಾನ ಅನ್ನೋದೇ ಇರಲಿಲ್ಲ. ಹಾಗಾಗಿ ಈ ನಿಯಮಗಳಿಗೆ ಕಾರಣವನ್ನು ಒಡ್ಡಿದಂತಹ ತುಂಬ ಸುಲಭವಾಗಿ ಅವರ ಸಮ್ಮೇಳನಕ್ಕೆ ಪ್ರವೇಶವನ್ನು ನಿರಾಕರಿಸಬಹುದಾಗಿತ್ತು. ಆದರೆ ಡಾಕ್ಟರ್ ಬರೋಸ್ರವರು ಒಂದು ವಿಶೇಷ ಸೌಜನ್ಯದಿಂದ ಔಪಚಾರಿಕ ನಿಯಮಗಳೆಲ್ಲದನ್ನ ಬದಿಗೊತ್ತಿ ಅವ್ರಿಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿದ್ದು ವಿಶೇಷವಾದದ್ದು ಅಲ್ವೇನು? ವಿವೇಕಾನಂದರು ಕ್ರೈಸ್ತ ಧರ್ಮದ ಬಗ್ಗೆ ಅಂತಹ ನಯವಾದ ಹಾಗೆ ಮಧುರವಾದ ವಿಚಾರಗಳನ್ನೇನೂ ಹೇಳಲಿಲ್ಲ. ಆಗಾಗ ಕೆಲವು ಬಲವಾದಂತಹ ಗುದ್ದುಗಳನ್ನು ಕೊಟ್ಟರು. ಆದರೂ ಅಮೆರಿಕಾದ ಸಭಿಕರು ಅವರ ಮಾತುಗಳನ್ನು ಆಸಕ್ತಿಯಿಂದ ಕೇಳಿಸ್ಕೊಂಡ್ರು. ಮತ್ತೆ ಅವರ ಹಿರಿಮೆಯ ಅಂಶಗಳನ್ನು ಹೃತ್ಪೂರ್ವಕವಾಗಿ ಮೆಚ್ಚಿಕೊಂಡ್ರು ಅಂತ ಈ ಇಂಡಿಯನ್ ನೇಷನ್ನಿನ ಪತ್ರಿಕೆಯ ಸಂಪಾದಕ ಮಾತನಾಡ್ತಾ ಹೇಳ್ದ. ಹಾಗೆ ಅಮೆರಿಕಾದಲ್ಲಿ ವಿವೇಕಾನಂದರ ಸಾಧನೆಗಳು ನಿಜಕ್ಕೂ ಪ್ರಶಂಸನೀಯವೇ ಸರಿ. ಹಾಗಿದ್ದೂ ಕೂಡ ಅವುಗಳನ್ನು ನಾನು ಸಿದ್ಧಿಗಳು ಅನ್ನೋದಕ್ಕೆ ಭರವಸೆಗಳು ಅಂತ ಪರಿಗಣಿಸ್ತೇನೆ. ಯಾಕೆ ಗೊತ್ತೇನು? ಯಾಕೆ ಅಂದರೆ ಅವರ ನಿಜವಾದ ಕಾರ್ಯ ಆಗಬೇಕಾಗಿರೋಂಥದ್ದು ಅಮೆರಿಕಾದಲ್ಲ, ಭಾರತದಲ್ಲಿ ಅಂತ ನನಗನ್ಸುತ್ತೆ. ಭಾರತದ ಪುನರುತ್ಥಾನ ಸಾಧ್ಯವಾಗುವಂಥದ್ದು ರಾಜಕಾರಣದ ಮೂಲಕ ಅಲ್ಲ, ಅದು ಕೇವಲ ಧರ್ಮದ ಮೂಲಕ. ಈ ದೇಶದಲ್ಲಿ ರಾಜಕಾರಣ ಅನ್ನುವಂಥದ್ದು ಒಂದು ಮೇಲ್ಮೈಯೇ ಅರಿವೇ ಇದ್ದ ಹಾಗೆ, ಅಂದರೆ ಹೊದಿಕೆ ಇದ್ದ ಹಾಗೆ. ಬೇಕು ಅಂದಾಗ ತೊಡೆದಾಕ್ಬೋದು, ಬೇಡ ಅಂದಾಗ ಕಳಚಿಬಿಡ್ಬೋದು. ಅದಕ್ಕೂ ಜನರಿಗೂ ದೂರದ ಸಂಬಂಧ. ಆದರೆ ಧರ್ಮ ಅವರಿಗೆ ಪ್ರಾಣಪ್ರಾಯವಾದದ್ದು. ಅವರ ರಕ್ತದೊಂದಿಗೆ ಜೊತೆಯಲ್ಲಿ ಬರುವಂಥದ್ದೇ ನಿಜವಾದ ಧರ್ಮ ಅಂತ ಹೇಳ್ದ. ಮಾತು ಮುಂದುವರಿಸ್ತಾ ಹೇಳ್ತಾನೆ, ಇಂದಿನ ಈ ಸಭೆಯ ಸಂಘಟಕರು ಸಂಘಟನೆಯ ಚಾತುರ್ಯವನ್ನ ಅರ್ಥ ಮಾಡ್ಕೊಂಡಿರುವಂಥವ್ರು. ಇವರಲ್ಲಿ ಹೆಚ್ಚಿನವರು ಬರಿಗಾಲ ಸನ್ಯಾಸಿಗಳು, ಕಾಷಾಯಧಾರಿಗಳು. ರಾಜಕೀಯ ಪ್ರದರ್ಶನಗಳಲ್ಲಿ ಬಳಸಲಾಗುವಂತಹ ವಿಧಾನಗಳನ್ನು ಇವೆಲ್ಲವೂ ಇವರಿಗೆ ತಿಳಿದಿದ್ದರೆ ಈಗಾಗಲೇ ದೊಡ್ಡದಾಗಿ ಈ ಸಭೆ ಇದಕ್ಕಿಂತಲೂ 10 ಪಾಲು ದೊಡ್ಡದಾಗಿರ್ತಿತ್ತು ಅಂತ ತನ್ನ ನಿಯತ್ತಿನ ಒಂದು ಅನುಭವವನ್ನ ಅಥವಾ ಅವನ ಅಭಿಪ್ರಾಯವನ್ನ ಇಲ್ಲಿ ಅಭಿವ್ಯಕ್ತಗೊಳಿಸ್ತಾ ಇದ್ದಾನೆ. ಕಲ್ಕತ್ತಾದ ಈ ಸಮಾರಂಭದಲ್ಲಿ ಮಾಡಿದಂತಹ ಭಾಷಣಗಳು ನಿಜಕ್ಕೂ ಕೂಡ ಹಿಂದೂ ಸಮಾಜದ ಒಟ್ಟು ಧೋರಣೆಯನ್ನ ಪ್ರತಿನಿಧಿಸೋ ಹಾಗಿತ್ತು ಅಂತ ಹೇಳ್ಬೋದು. ಈ ಎಲ್ಲ ಪ್ರಗತಿಪರವಾದಂತಹ ಹಾಗೆ ದೂರದೃಷ್ಟಿಯವರಾದಂತಹ ಭಾಷಣಕಾರರ ಹಿಂದೆ ಮುಂದಡಿ ಇಟ್ಟು ನಡೆಯನ್ನ ಕಾತರರಾಗಿದ್ದಂತಹ ಸಹಸ್ರಾರ ಜನರ ಬೆಂಬಲ ಕೂಡ ಇತ್ತು. ಎಲ್ಲ ಬಗೆಯ ಬದಲಾವಣೆಗಳನ್ನ ಪ್ರಗತಿಯ ಪ್ರವಾಹಕ್ಕೆ ತಡೆಗಟ್ಟಿ ನಿಲ್ಲುವಂತಹ ಜನ ಎಲ್ಲ ಸಮಾಜಗಳಲ್ಲೂ ಇರೋ ಹಾಗೆ ಇಲ್ಲೂ ಕೂಡ ಇರಲಿಲ್ಲ ಅಂತೇನಲ್ಲ. ಆದರೆ ವಿವೇಕಾನಂದರ ಹೆಸರು ಭಾರತದ ಉದ್ದಗಲಕ್ಕೂ ಮೊಳಗಿ ಅವರನ್ನ ಈ ಯುಗದ ಅವಶ್ಯಕತೆಯನ್ನ ಪೂರೈಸೋದಕ್ಕೆ ಬಂದಿರುವಂತಹ ಮಹಾನ್ ಆಚಾರ್ಯ ಸಾರ್ವತ್ರಿಕವಾಗಿ ಗುರುತಿಸಿ ಗೌರವಿಸಲ್ಪಡ್ತು.
ಜಡತ್ವದ ಆಳಕ್ಕೆ ಬಿದ್ದಿದ್ದಂತಹ ಹಿಂದೂ ಸ್ಫೂರ್ತಿಯನ್ನ ಸ್ವಾಮೀಜಿ ಈಗ ಬಡಿದೆಬ್ಸಿದ್ದಾರೆ ಅನ್ಬೋದು. ಈ ಎಲ್ಲ ಸಭೆಗಳಲ್ಲಿ ಮುಂಬರಲಿರುವಂತಹ ಭಾರತದ ನವ ಅರುಣೋದಯದ ಸೂಚನೆಯನ್ನ ನಾವು ಗಮನಿಸಬಹುದಿತ್ತು. ಹಿಂದಿನ ಹಾಗೆ ಭಾರತ ಮತ್ತೊಮ್ಮೆ ತನ್ನ ಶಕ್ತಿ ಸಾಮರ್ಥ್ಯವನ್ನ, ವೈಭವವನ್ನ ಸಂಪಾದಿಸಿಕೊಳ್ಳುವುದರ ಕಡೆಗೆ ಹೆಜ್ಜೆ ಹಾಕ್ತಿರುವುದನ್ನ ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬಹುದು ಅನ್ನೋದನ್ನ ನಾವಿಲ್ಲಿ ನೋಡಬೇಕು. ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ. ಜಯರಾಮಕೃಷ್ಣ.